ಯಾರಾದ್ರೂ ಆಗ್ಲಿ ಮಾಡ್ಕೊಡ್ರಿ, ತುಂಬಾ ಚೆನ್ನಾಗೈತೆ. ನಾನು ಅನುಭವ ಮಾಡ್ಕೊಂಡಿದ್ದು ಹೇಳ್ತಾ ಇದ್ದೀನಿ. ಇದರಿಂದ ನೀವು ಎಷ್ಟು ಉಪಕಾರ ಮಾಡ್ತಾ ಇದ್ದೀರಾ, ಮಾಡ್ಲಿ, ಜನಗಳಿಗೆ ಎಷ್ಟು ಉಪಕಾರ ಆಗ್ತೈತೆ. ಎಲ್ಲರೂ ಇದರಿಂದನೇ. ಎಷ್ಟೋ ಜನ ಈ ಆಪರೇಷನ್ ಅಂತ ಹೇಳ್ಬಿಟ್ಟು ಆಪರೇಷನ್ ಮೇಲೆ ಡಿಪೆಂಡ್ ಆಗ್ಬೇಕು ಅಂತ ಹೇಳ್ತಾರೆ ಸರ್. ಅದು ಎಷ್ಟೋ ನಮ್ಮ ಫ್ರೆಂಡ್ಸ್ ಜಾಸ್ತಿ ಜನ ಹೇಳಿದ್ದಾರೆ, ಆಪರೇಷನ್ ಮಾಡಿಸ್ಕೊಂಡ್ಬಿಡ್ತೀರಪ್ಪ, ಒಂದ್ಸರಿ ಮಾಡಿಸ್ಕೊಂಡ್ಮೇಲೆ ಆಮೇಲೆ ಕುತ್ಕೊಳ್ಳೋಕ್ಕಾಗಲ್ಲ, ಎದ್ದೇಳಕ್ಕಾಗಲ್ಲ, ಈ ತರ ಎಲ್ಲ ಪ್ರಾಬ್ಲಮ್ ಬರ್ತೈತೆ. ಈ ಫಸ್ಟ್ ಕೆಲವು ಪೇಷಂಟ್ಸ್ ಈಗ ಬಾಡಿ ತೂಕಕ್ಕೂ ಮತ್ತು ಮಂಡಿ ನೋವು ಸಂಬಂಧ ಇದೆಯಾ ಅಂತ ಒಂದು ಕ್ವಶನ್ನು. ಬಾಡಿ ತೂಕಕ್ಕೂ ಮಂಡಿ ನೋವು ಸಂಬಂಧ ಇಲ್ಲ ಅಂತ ಹೆಂಗೆ ಅಂದರೆ, ಇವಾಗ ನಮ್ಮಲ್ಲಿ ಒಂದು ಅಜ್ಜಿ ಬಂದಿದ್ರು. ಅವ್ರು ಬಂದು 120 kg ಬಾಡಿ ವೇಟ್ ಇದ್ದಾರೆ, 120 kg. ಅವ್ರಿಗೆ ಜಸ್ಟ್ ಇದೇನೋ ನೋವು ಅಂತ ಬಂದಿದ್ರು. ಅವ್ರು ಎಲ್ಬೋ ನೋವು, ಮಂಡಿ ನೋವಿದೆ ಅಂದರೆ ಮಂಡಿನೇ ವಿಲ್ವೇ ಇಲ್ಲ ಅವ್ರಿಗೆ. ಓಕೆ, ಇನ್ನೊಂದು ಪೇಷಂಟ್ಸು ಒಂದು 60 to 65 kg ಇದ್ದಾರೆ, ಅವ್ರಿಗೆ ಮಂಡಿ ನೋವಿದೆ, ಸಿವಿಯರ್ ಆಗಿದೆ. ಸೊ ಬಾಡಿ ತೂಕಕ್ಕೆ ಬರೋದಾದ್ರೆ 120 kg ಇರೋ ಅಜ್ಜಿಗೂ ಬರಬೇಕಾಗಿತ್ತು. ನಾವು 65 ವರ್ಷರಿಗೆ ಬಂದಿದೆ ಇಲ್ಲಿ ಬಾಡಿ ತೂಕ ಅರ್ಧಕ್ಕರ್ಧ ಕಡಿಮೆ ಇದ್ದಾರೆ. ಹೆಂಗೆ ಅಂದರೆ, ಇದು ಬಾಡಿ ತೂಕಕ್ಕಿಂತ ಮುಖ್ಯವಾಗಿ ನಮ್ಮ ಬೋನ್ಸ್ ಎಷ್ಟು ಗಟ್ಟಿ ಇದೆ, ನಮ್ಮ ಜಾಯಿಂಟ್ಸ್ ಎಷ್ಟು ಹೆಲ್ತಿ ಆಗಿದೆ ಅನ್ನೋದ್ರ ಮೇಲೆ ಮಂಡಿ ನೋವನ್ನು ಡಿಸೈಡ್ ಆಗುತ್ತೆ, ಸೊಂಟ ನೋವು ಅನ್ನೋದು. ಸೊ ಜಸ್ಟ್ ವೆಯ್ಟ್ ಲಾಸು ಮಾಡಿದರೆ ನಿಮಗೆ ಪೇಯ್ನ್ ಕಡಿಮೆ ಆಗುತ್ತೆ ಅಂತ ಹೇಳಿದಾಗ, ವೆಯ್ಟ್ ಲಾಸ್ ಮಾಡೋದಕ್ಕೆ ಚಪಾತಿ ತಿಂದು ಇನ್ಫ್ಲಮೇಷನ್ ಎಲ್ಲ ಬಾಡಿನಲ್ಲಿ ಜಾಸ್ತಿ ಆಗಿ ಆವಾಗ ಪೇಯ್ನ್ ಇನ್ನೂ ಜಾಸ್ತಿ ಆಗುತ್ತೆ. ಇವಾಗ ಯಾರೋ ಒಬ್ರು 90 kg ಇರ್ತಾರೆ, 90 kg ಇದ್ದರೆ ನೀವು ಪೇಯ್ನ್ ಇದೆ, ಮಂಡಿ ನೋವಿದೆ, ಸರಿ ಏನು ಮಾಡಬೇಕು ಅಂದರೆ ವೆಯ್ಟ್ ಲಾಸ್ ಮಾಡಿ. ವೆಯ್ಟ್ ಲಾಸ್ ಮಾಡೋದಕ್ಕೆ ಚಪಾತಿ ತಿಂದೆ ಪ್ಲಸ್ ಯಾವುದೋ ಸೋಯಾಬೀನ್ ಪ್ರೋಟೀನ್ ಶೇಕ್ ಕುಡಿದೆ, ಇದೆಲ್ಲ ಬರ್ತದಲ್ಲ ಪ್ರೋಟೀನ್ ಶೇಕ್, ಇದೆಲ್ಲ ಕುಡಿದೆ, ಅದೆಲ್ಲ ಮಾಡಿ ಬಾಡಿ ಒಳಗಡೆ ಇನ್ಸುಲಿನ್ ರೆಸಿಸ್ಟೆನ್ಸು ಜಾಸ್ತಿ ಆಗುತ್ತೆ. ಮತ್ತು ಈ ಕ್ಯಾಲ್ಸಿಯಂ ಬರಲಿ ಅಂತ ಮಿಲ್ಕ್ ಎಲ್ಲ ತೊಗೊಳೋದ್ರಿಂದ, ಮತ್ತು ಮುಖ್ಯವಾಗಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ, ಈ ಉರಿಯೂತ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಜಾಸ್ತಿ ಆಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಮೂಳೆಗಳು ಟೊಳ್ಳಾಗುತ್ತೆ, ಮತ್ತು ಈ ಕಾರ್ಟಿಲೇಜ್ ಕೂಡ ಜಾಸ್ತಿ ಇನ್ಫ್ಲಮೇಟರಿ ಮಾರ್ಕರ್ ಸೇರ್ಕೊಂಡು ಬಾಡಿಲಿ ಜಾಸ್ತಿ ಇರೋದು ಮಂಡಿಲಿ ಸೇರಿಕೊಂಡು ಮಂಡಿನೂ ಸಿವಿಯರ್ ಆಗುತ್ತೆ. ನಾವೇನು ಮಾಡಬೇಕು ಅಂತಂದರೆ, ಮುಖ್ಯವಾಗಿ ಇದು ಏನು ದೇಹದಲ್ಲಿರೋ ಇನ್ಸುಲಿನ್ ರೆಸಿಸ್ಟೆನ್ಸು, ಹಾರ್ಮೋನ್ ಇಂಬ್ಯಾಲೆನ್ಸು ಪ್ಲಸ್ ಇದೆಲ್ಲ ಸರಿ ಮಾಡ್ಕೊಳೋದ್ರಿಂದ ಸರಿ ಆಗುತ್ತೆ. ತೂಕ ಬೇಕಾದ್ರೆ ಅಷ್ಟೇ 90 kg ಇರಲಿ. ನಮ್ಮ ಪೇಷಂಟ್ ಬರ್ತಾರೆ, ಕೆಲವರಿಗೆ ಅವ್ರದ್ದು ಸಬ್ಕ್ಯೂಟ್ ಫ್ಯಾಟು ಅದೆಲ್ಲ ಜಾಸ್ತಿ ಇರೋದ್ರಿಂದ ತೂಕ ಏನೊಂದು 2 kg ಅಷ್ಟು. ಈಗ 90 kg ಇರೋದ್ರಿಂದ ಡಯಟ್ ಹಾಕಿ ಮಾಡಿದ್ರೆ 88ಕ್ಕೆ ಬರ್ತಾರೆ ಅಷ್ಟೇ ಅವರು. ಬಟ್ ಮಂಡಿ ನೋವು ಹೋಗಿರುತ್ತೆ. ಹೆಂಗೋಯ್ತು ಮಂಡಿ ನೋವು? ಯಾಕೆ ದೇಹದಲ್ಲಿ ಬೇರೆ ಅಂಶಗಳಿದ್ದಾವೆ, ಅದನ್ನೆಲ್ಲ ಸರಿ ಮಾಡೋದ್ರಿಂದ ಹೋಗುತ್ತೆ. ಸೊ ಹಂಗಾಗಿ ತೂಕಕ್ಕೂ ಮತ್ತು ಮಂಡಿ ನೋವಿಗೂ ಸೊಂಟ ನೋವಿಗೂ ಸಂಬಂಧ ಇಲ್ಲ. ಸೊ ಅದು ಸಂಬಂಧ ಇರೋದು ಯಾವುದಕ್ಕೆ, ಮಂಡಿ ನೋವಿಗೂ ತೂಕಕ್ಕೂ ಯಾವುದಕ್ಕೆ ಸಂಬಂಧ ಇದೆ ಅಂದರೆ, ದೇಹದಲ್ಲಿರ್ತಕ್ಕಂಥ ನಾವು ತಿಂತ ಇನ್ಫ್ಲಮೇಟರಿ ಫುಡ್, ಬೇಕರಿ ಪದಾರ್ಥ ತಿಂತೀವಿ, ರಿಫೈನ್ಡ್ ಆಯಿಲ್ ಚೆನ್ನಾಗಿ ಯೂಸ್ ಮಾಡ್ತೀವಿ, ಇದೆಲ್ಲ ಸಕ್ಕರೆ ಐಟಮ್ಸ್, ಬೆಲ್ಲ ಐಟಮ್ಸ್ ಇದೆಲ್ಲ ಜಾಸ್ತಿ ಯೂಸ್ ಮಾಡಿ ಮೈಯಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಅಲ್ಲಿಂದ ಬರ್ತೈತೆ. ಸೊ ನೀವು ಇದನ್ನೆಲ್ಲ ಸ್ಟಾಪ್ ಮಾಡಿ. ತೂಕ ಯಾರ್ಯಾರು ಇದ್ದಾರೆ ಇವತ್ತು ತೂಕ ವೆಯ್ಟ್ ಲಾಸ್ ಮಾಡ್ಬೇಕಂತ ನೀವು ಚಪಾತಿ ತಿನ್ನೋದನ್ನ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಟೀ ಕಾಫಿ ಬಿಡಿ, ಮಿಲ್ಕ್ ಪ್ರಾಡಕ್ಟ್ಸ್ ಬಿಡಿ, ಶುಗರ್ಸ್ ಮತ್ತು ಜಾಗರಿ ಬೆಲ್ಲ ಅದನ್ನೆಲ್ಲ ಸ್ಟಾಪ್ ಮಾಡ್ಕೊಳ್ಳಿ. ಮತ್ತು ಮುಖ್ಯವಾಗಿ ನೀವು ಬಿಡಬೇಕಾದ್ರೆ ಮಿಲ್ಕ್ ಆ್ಯಂಡ್ ರಿಫೈನ್ಡ್ ಆಯಿಲ್, ಮಿಲ್ಕ್ನ ಸ್ಟಾಪ್ ಮಾಡೋದ್ರಿಂದ ಅದರಲ್ಲಿ ಅರ್ಧಕ್ಕರ್ಧ ಕಾಲೇ ವಾಸಿ ಆಗುತ್ತೆ. ಈಗ ಮೊನ್ನೆ ಒಂದು ಪೇಷಂಟ್ ಬಂದಿದ್ರು, ಸರ್ ನಾನು ತೂಕ ಅರ್ಧ kg 1 kg ಕಮ್ಮಿ ಆಗಿದೆ, ಪೂರ್ತಿ ಪೇಯ್ನ್ 95% ಪೇಯ್ನ್ ಹೋಗಿದೆ. ಅವ್ರು ವಿಡಿಯೋ ಹಾಕ್ತೀನಿ ನಾಳೆ, ಅನುರಾಧ ಟೀಚರ್ ಅಂತ. ರಿಫೈನ್ಡ್ ಆಯಿಲ್ ಎಸ್ ಸರ್, ಒಂದು ಚಿಕ್ಕ ರೋಡ್ ಸೈಡ್ ಇರೋ ಒಂದು ಚಿಕ್ಕ ಹೋಟ್ಲಿಂದ ಹಿಡಿದು 5 star ಹೋಟ್ಲಿಗೆ ಹೋದ್ರು ಯೂಸ್ ಮಾಡಿದ್ರೆ ರಿಫೈಂಡ್ ಆಯಿಲ್. ಏನು ಇನ್ಫ್ರಾಸ್ಟ್ರಕ್ಚರು, ಟೇಬಲ್, AC ಅದು ಚೇಂಜ್ ಆಗುತ್ತೆ ಹೊರತು ಫುಡ್ಡಲ್ಲಿ ಸ್ವಲ್ಪ ಕ್ಲೀನ್ನೆಸ್ ಬರುತ್ತೆ ಹೊರತು. ಬಟ್ ಅವ್ರು ಯೂಸ್ ಮಾಡೋದು ರಿಫೈಂಡ್ ಆಯಿಲ್, ಇವ್ರು ಯೂಸ್ ಮಾಡೋದು ರಿಫೈಂಡ್ ಆಯಿಲ್. ಅಷ್ಟು ಕಾಲ ಅಷ್ಟು ಚೇಂಜ್ ಆಗಿಬಿಟ್ಟಿದೆ. ಸೊ ಹಂಗಾಗಿನೇ ಇವತ್ತು ಇಷ್ಟು ಜನಕ್ಕೆ ಯಾಕೆ ಫ್ಯಾಟಿ ಲಿವರು ಪ್ಲಸ್ ಹಾರ್ಟಲ್ಲಿ ಬ್ಲಾಕೇಜಸ್ಸು, ಮಂಡಿನಲ್ಲಿ ಏವ್ಯಾಸ್ಕ್ಯುಲರ್ ನೆಕ್ರೋಸಿಸ್, ಹಿಪ್ಪಲ್ಲಿ ಮಂಡಿನಲ್ಲಿ ಸಿವಿಯರ್ ಆಸ್ಟಿಯೋಆರ್ಥರೈಟಿಸ್ ಯಾಕೆ, ಬಿಕಾಸ್ ಆಫ್ ರಿಫೈಂಡ್ ಆಯಿಲ್. ರಿಫೈಂಡ್ ಆಯಿಲ್ ನಾವು ಸ್ಟಾಪ್ ಮಾಡುವಾಗ, ರಿಫೈಂಡ್ ಆಯಿಲ್ ಅಂತಂದ್ರೆ ಇವನ್ನೆಲ್ಲ ಲೈಕ್ ಏನು ನಾವು ಗೋಲ್ಡ್ ವಿನ್ನರು, ಫ್ರೀಡಮ್ ಇವನ್ನೆಲ್ಲ ನಾವು ಸ್ಟಾಪ್ ಮಾಡುವಾಗ ಬಾಡಿ ನ್ಯಾಚುರಲ್ ಹೀಲಾಗಿ ಸ್ಟಾರ್ಟ್ ಆಗಿಬಿಡುತ್ತೆ. ಈಗ ಮನುಷ್ಯನಿಗೆ ಅದು ನಾವು ಸ್ಟಿಮ್ಯುಲಸ್ ರಿಮೂವ್ ಮಾಡಿದರೆ ಅಲ್ಲಿ ಏನು ಆಗ್ತಿದೆಯಾ ಅದು ಸ್ಟಾಪ್ ಆಗಿಬಿಡುತ್ತೆ. ಅದರಿಂದ ಕಾಸ್ ರಿಮೂವ್ ಮಾಡಿದ್ರೆ ಎಫೆಕ್ಟ್ ಸ್ಟಾಪ್ ಆಗಿಬಿಡುತ್ತೆ. ಯೂಸ್ ಮಾಡ್ಬೇಕಾದ್ರೆ ಆಯಿಲ್ ಬಂದು ಒಂದು 3 ಸ್ಯಾಚುರೇಟೆಡ್ ಫ್ಯಾಟ್ ಇದೆ. ಕೋಕೋನಟ್ ಆಯಿಲ್ ಸರ್ ನಮ್ಗೆ ಆಗಲ್ಲ, ಟೇಸ್ಟ್ ಎಲ್ಲ ನಮಗೆ ಭಾಳ ಕಷ್ಟ ಇರುತ್ತೆ ಅಂತ ಅಂದರೆ ತುಪ್ಪ ಹಾಕೊಳ್ಳಿ, ಎಲ್ಲದಕ್ಕೂ ತುಪ್ಪ ಹಾಕೊಳ್ಳಿ. ಒಗ್ಗರಣೆ ಹಂಗೆ ಹೇಳ್ತಾರೆ ಬಟ್ ಹಂಗೆ ಆಗುತ್ತೆ ಅಲ್ಲ ಚೆಕ್ ಮಾಡಿ. ಎವ್ರಿ ಡೇ ತುಪ್ಪ ಯೂಸ್ ಮಾಡಿ, ರಿಫೈಂಡ್ ಆಯಿಲ್ ಬಿಟ್ಟು ಎವ್ರಿ ಡೇ ತುಪ್ಪ ಯೂಸ್ ಮಾಡಿ ಫಾರ್ 1 month. ಇವತ್ತು ನಾವು ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿದ್ದೆ, ನಿಮ್ಮದು 1 month ಆದ್ಮೇಲೆ ಮತ್ತೆ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡೋಣ. ಸೀರಿಯಸ್ಲಿ ಎಲ್ಲನೂ ಸೈಂಟಿಫಿಕ್ ಆಗಿ ಹೋಗ್ಬೇಕು, ಟೆಸ್ಟ್ ಮಾಡೋಣ. ಒಂದು ಚೂರು ಜಾಸ್ತಿ ಆಗಲ್ಲ, ಇನ್ಫ್ಯಾಕ್ಟ್ ಕಡಿಮೆ ಆಗಿರುತ್ತೆ, ಒಂದು 20-30 ಕಡಿಮೆ ಆಗುತ್ತೆ ಹೊತ್ತು ಜಾಸ್ತಿ ಅಂತ ಆಗಲ್ಲ. ನಾನು ಒಂದು ವಿಡಿಯೋನೇ ಇದೆ ಯೂಟ್ಯೂಬಲ್ಲಿ ಹಾಕಿದ್ದೀನಿ, ನಾವು ತಿನ್ನೋ ತುಪ್ಪ ತಿಂದರೆ ಕೊಲೆಸ್ಟ್ರಾಲ್ ಬರುತ್ತಾ ಅಂತ. ತುಪ್ಪಕ್ಕೂ ಕೊಲೆಸ್ಟ್ರಾಲ್ ಸಂಬಂಧ, ಇನ್ಫ್ಯಾಕ್ಟ್ ಕಡಿಮೆ ಆಗುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಕೋಕೋನಟ್ ಆಯಿಲ್ ಅದೆಲ್ಲ ಯೂಸ್ ಮಾಡ್ತಾಯಿದ್ರು. ನಾನು ಹೇಳ್ತಾ ಇರೋದು 4 ಐಟಮ್ ಸರ್.
ಒಂದು ಕೋಕೋನಟ್ ಆಯಿಲು, ಇನ್ನೊಂದು ಎಳ್ಳೆಣ್ಣೆ, ಇನ್ನೊಂದು ತುಪ್ಪ, ಇನ್ನೊಂದು ಬೆಣ್ಣೆ. ಈ 4 ಫ್ಯಾಟ್ ಇದೆ ಅಲ್ಲ, ಸ್ಯಾಚುರೇಟೆಡ್ ಫ್ಯಾಟು, ಎಲ್ಲ ರಿಫೈಂಡ್ ಆಯಿಲ್ ಸ್ಟಾಪ್ ಮಾಡಿಬಿಟ್ಟು ಇವನ್ನ ಅಷ್ಟೇ ಯೂಸ್ ಮಾಡಿದ್ರೆ ಒಂದು 3 ಮಂತ್ಸ್ ಯೂಸ್ ಮಾಡಿ ನೋಡಿ, ಬಾಡಿನಲ್ಲಿ ನಿಮಗೆ ಗೊತ್ತಿಲ್ಲದಿರೋದು ಚೇಂಜಸ್ ಬಂದ್ಬಿಡುತ್ತೆ. ಸರ್ ಮೂಳೆಗೂ ತುಪ್ಪಕ್ಕೂ ಏನು ಸಂಬಂಧ ಸರ್ ಅಂದರೆ, ಮೂಳೆ ಬಂದು ಮೇಂಟೈನ್ ಆಗೋದು ಬಂದು ಅದು ಜಿಡ್ಡಿನ ಆಕ್ಚುಲಿ ಅದು ಬೇಸಿಕಲಿ ಅದನ್ನು ಹಾರ್ಮೋನ್ಸ್ ಬೇಕು ಬಾಡಿಗೆ. ಹಾರ್ಮೋನ್ಸ್ ಉತ್ಪತ್ತಿ ಆಗೋದ್ರಿಂದ ಒಳ್ಳೆ ಕೊಬ್ಬಿಂದ ನಾವು ಕೊಡ್ತಾ ಇರೋದು ರಿಫೈಂಡ್ ಆಯಿಲ್ ಅಂದರೆ, ಫಸ್ಟ್ ಆಫ್ ಆಲ್ ರಿಫೈಂಡ್ ಆಯಿಲ್ ಅಲ್ಲ, ಅದು ಒಂದು ಪೆಟ್ರೋಲ್ ವೇಸ್ಟ್. ಅದು 100 ರೂಪಾಯಿ 120 ರೂಪಾಯಿ ಲೀಟ್ರ್ ಹೆಂಗೆ ಕೊಟ್ಬಿಡ್ತಾರೆ ಸರ್? ರೀಫಂಡ್ ನಾವು ಬಿತ್ತನೆ ತಕ್ಕಂದ್ರೆ ನಾವೇ ಡೈರೆಕ್ಟ್ ಆರ್ಡರ್ ಹಾಕ್ತೇ ಕೊಡೋದು. ಅದರಲ್ಲಿ 2 kg ಹಾಕಿದ್ರೆ ಅರ್ಧ kg ಕೊಡೋದು. ಹೌದು ಮಿನಿಮಮ್ 4 kg ಹಾಕಬೇಕು. 4 kgಗೆ 300 ರೂಪಾಯಿ ಮೇಲೆ ಆಗುತ್ತೆ. 120 ರೂಪಾಯಿಗೆ ಎಲ್ಲ ಹೆಂಗೆ ಕೊಡುತ್ತೆ? ಅದಾಗೋದಿಲ್ಲ. ಸೊ ಹಂಗಾಗಿ ತೂಕದ ಮೇಲೆ ಫೋಕಸ್ ಮಾಡೋಕೆ ಹೋಗ್ಬೇಡಿ, ಮೇನ್ಲಿ ಈ ಇನ್ಫ್ಲಮೇಟರಿ ಫುಡ್ ಬಿಡೋದ್ರ ಮೇಲೆ ಫೋಕಸ್ ಮಾಡಿ ಅಂತ ಹೇಳ್ತಾ, ಇವರು ನಮ್ಮ ಜೊತೆಗೆ ಇವತ್ತು ಬಂದಿರೋರು, ಇವರಿಗೆ ಆಲ್ಮೋಸ್ಟ್ ಒಂದು ಯಾವಾಗಿಂದ ನೋವಿತ್ತು ನಿಮಗೆ? ಅಲ್ಲ, ನೋವು ಯಾವಾಗಿಂದ ಇತ್ತು? ನೋವು ತುಂಬಾ ಒಂದು 10 ವರ್ಷದಿಂದ ನೋವಿತ್ತು ಸರ್. ನನಗೆ ಒಂದು 10 ವರ್ಷಕ್ಕೆ ಮೇಲೆಯಿಂದಾನೇ ಇತ್ತು. ನನಗೆ ಆವಾಗಲೇ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ನಾನು ಯೂಸ್ ಮಾಡಿಸ್ಕೊಂಡಿಲ್ಲ, ಹಿಂಗೆ ಕಾಲ ಕಳೀತಾ ಇದ್ದೆ. ಯೂಟ್ಯೂಬ್ ಅಲ್ಲಿ ನಿಮ್ಮನ್ನ ನೋಡಿದೆ, ಅದೇ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಹೇಳಿದ್ರು ಹೋಗ್ಬೇಕು ಅಂತಂದು ಹೇಳ್ಬಿಟ್ಟು ಆಪರೇಷನ್ಗೆ ಎಲ್ಲ ರೆಡಿ ಮಾಡ್ಬಿಟ್ಟಿದ್ದಾರೆ, ಎಲ್ಲ ಇನ್ಸೂರೆನ್ಸ್ ಪೇ ಅದು ಮಾಡಿದ್ದಾರೆ, ಎಲ್ಲ ರೆಡಿ ಮಾಡಿದ್ದಾರೆ. ಹೋಗ್ಬೇಕು ಮನೆಯಲ್ಲಿ ಮಗಳು ಮಗನಿಬ್ರು ನಡಿ ಅಲ್ಲಿಗೆ ಹೋಗೋಣ ಅಂತಂದು. ನನಗೆ ಇಷ್ಟ ಇಲ್ಲ, ಅದನ್ನ ಮಾಡಿಸ್ಕೊಂಡು ಇದು ಮಾಡ್ಬಿಟ್ಟು ಮೇಲೆ ತೊಂದರೆ ಆಗ್ತೈತಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮನ್ನ ಯೂಟ್ಯೂಬಲ್ಲಿ ನೋಡಿದೆ. ಒಂದೇ ಸರಿನೇ ನೋಡಿದ್ದು. ಸರಿ ನಿಮ್ಮ ಹತ್ರ ಒಂದ್ಸರಿ ಟ್ರೈ ಮಾಡಿ ನೋಡೋಣ ಅಂತಂದು ಹೇಳಿ ಬಂದೆ. ನನಗೊಂದು 40% ಕಡಿಮೆ ಆಗಿದೆ ಸರ್, ನಿಜವಾಗ್ಲೂ ಅಂತ ಹೇಳಿದ್ರು. ಲಾಸ್ಟ್ ಟೈಮ್ ಹೇಳಿದ್ರು 3 ಮಂತ್ಸ್ ಅಂತ ಹೇಳಿ ನಮ್ಮಲ್ಲಿ. ಹೌದು ಲಾಸ್ಟ್ ಟೈಮ್ ಫಸ್ಟ್ ಅಪಾಯಿಂಟ್ಮೆಂಟ್ ಬಂದಾಗ ಹೇಳಿದ್ರು ನೀವು 3 ಮಂತ್ಸ್ ನೀವು ಮೇಲಾಗ್ತೈತೆ, ಪ್ರಿಪೇರ್ ಆಗುತ್ತೆ, ನಿಮ್ಗೇನು ಅಷ್ಟೊಂದು ತೊಂದರೆ ಇಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ಸೆಕೆಂಡ್ ಟೈಮನ್ನು ಕರೆಕ್ಟಾಗಿ ಇವತ್ತಿಗೆ ಮೊದಲು ಸ್ಟಾಪ್ ಆಯಿತು, ಮುನ್ನಡೆಸ್ಕೊಂಡು ಹೋಗೋಣ ಅಂತ. ನಿಮ್ಗೆ ಏನೇನು ಚೇಂಜಸ್ ಆಗಿದೆ? ನನಗೇನು ಮಲ್ಕೊಂಡಿದ್ರೆ ಕಾಲು ನೀಟಕ್ಕೆ ಆಗ್ತಾ ಇರಲಿಲ್ಲ, ಕಾಲು ತುಂಬ ನಿದ್ರೆ ಮಾಡೋಕೆ ಆಗ್ತಾ ಇರಲಿಲ್ಲ, ಕೂತ್ಕೊಂಡಿದ್ರೆ 2 ಹೆಜ್ಜೆ ಇಕ್ಕಕ್ಕಾಗ್ತಾ ಇರಲಿಲ್ಲ, ತುಂಬ ನೋವು, ಬಸ್ ಇಕ್ಕಕ್ಕಾಗ್ತಾ ಇರಲಿಲ್ಲ, ಇಳಿಯೋಕ್ಕಾಗ್ತಾ ಇರಲಿಲ್ಲ, ಮನೆಯೊಳಗೂ ತುಂಬ ಹಿಂಗೆ ಈ ಕಾಲ್ ಮೇಲೆ ಬ್ಯಾಲೆನ್ಸ್ ಕೊಡ್ಬೇಕಲ್ಲ, ಪೇನ್ ಫುಲ್ ಆ ಥರ ಆಗ್ಬಿಡ್ತಾ ಇತ್ತು. ಆ ಭಯಕ್ಕೆ ನಾನು ಬಸ್ಸಲ್ಲಿ ಹೋಗೋಕ್ಕೂ ಭಯ ಆಗ್ತಾ ಇತ್ತು, ಕಾರಲ್ಲೂ ಕೂತ್ಕೊಂಡು ಹೋಗೋಕ್ಕಾಗಲ್ಲ, ಕಾರಲ್ಲಿ ಕೂತ್ಕೊಂಡು ಹೋದ್ರೂ ಕಷ್ಟ ಆಗ್ತಾ ಇತ್ತು. ಇವಾಗ ಏನು ಇಲ್ಲ ಸರ್, ಬಸ್ಸಲ್ಲಿ ಕೂಡ ಎಕ್ಕಿ ಹೋಗ್ತೀನಿ, ಆರಾಮಾಗೈತೆ. ವಾಕಿಂಗ್ ಮಾಡ್ಬಿಟ್ಟಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ ಸರ್. ನಾನು ಮನೇಲಿ ಯಾವಾಗಲೂ ಹೋಗ್ತಾರೆ, ವಾಕಿಂಗ್ ಸ್ಟಾರ್ಟ್ ಮಾಡೋದ್ರಿಂದ ಜೊತೆ ಕಂಪ್ನಿ ಕೊಡ್ತಾ ಇದ್ದೀರಾ, ಮುಂಚೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ಬೆಳಿಗ್ಗೆ ಸಾಯಂತ್ರ ನಾವು ಹೋಗಿಲ್ಲ ಅಂದ್ರೂ ಕೂಡ ಅವರೇ ಚೆನ್ನಾಗೈತೆ. ನಾವು ನಿಜವಾಗ್ಲೂ ಇದರಿಂದ ಯಾರಾದ್ರೂ ಆಗ್ಲಿ ಮಾಡ್ಕೊಡ್ರಿ, ತುಂಬಾ ಚೆನ್ನಾಗೈತೆ. ನಾನು ಅನುಭವ ಮಾಡ್ಕೊಂಡಿದ್ದು ಹೇಳ್ತಾ ಇದ್ದೀನಿ. ಇದರಿಂದ ನೀವು ಎಷ್ಟು ಉಪಕಾರ ಮಾಡ್ತಾ ಇದ್ದೀರಾ, ಮಾಡ್ಲಿ, ಜನಗಳಿಗೆ ಎಷ್ಟು ಉಪಕಾರ ಆಗ್ತೈತೆ. ಎಲ್ಲರೂ ಇದರಿಂದಲೇ. ಎಷ್ಟೋ ಜನ ಈ ಆಪರೇಷನ್ ಅಂತ ಹೇಳ್ಬಿಟ್ಟು ಆಪರೇಷನ್ ಮೇಲೆ ಡಿಪೆಂಡ್ ಆಗ್ಬೇಕು ಅಂತ ಹೇಳ್ತಾರೆ ಸರ್. ಅದು ಎಷ್ಟೋ ನಮ್ಮ ಫ್ರೆಂಡ್ಸ್ ಜಾಸ್ತಿ ಜನ ಹೇಳಿದ್ದಾರೆ, ಆಪರೇಷನ್ ಮಾಡಿಸ್ಕೊಂಡ್ಬಿಡ್ತೀರಪ್ಪ, ಒಂದ್ಸರಿ ಮಾಡಿಸ್ಕೊಂಡ್ಮೇಲೆ ಆಮೇಲೆ ಕುತ್ಕೊಳ್ಳೋಕ್ಕಾಗಲ್ಲ, ಎದ್ದೇಳಕ್ಕಾಗಲ್ಲ, ಈ ಥರ ಎಲ್ಲ ಪ್ರಾಬ್ಲಮ್ ಬರ್ತೈತೆ. ನೀವು ಫಸ್ಟು ಇದು ಹೋಮಿಯೋಪತಿ ನೋಡಿ, ಇದರಲ್ಲಿ ಏನಾದರೂ ರಿಸಲ್ಟ್ ಸಿಕ್ಕಿದ್ರೆ ನೆಕ್ಸ್ಟ್ ಹೋಮಿಯೋಪತಿ ಟ್ರೈ ಮಾಡಿದ್ರಿ ಇದಕ್ಕಿಂತ ಮುಂಚೆ? 5 ವರ್ಷ ಮಾಡಿದೆ. ಏನು ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ? ಏನೂ ಆಗಲಿಲ್ಲ, 5 ವರ್ಷ ಮಾಡಿದೆ. ತೆಂಗಿನಕೋಟೆನಲ್ಲಿ ನಮ್ದು ತಮಿಳ್ನಾಡು ರೋಡ್ ಅಲ್ಲಿ ಹೋಗಿ ಅದೊಂದು 5 ವರ್ಷ ಮಾಡಿದ್ವಿ ಸರ್. ಡಾಕ್ಟರ್ ಅಲ್ಲಿ ಪೇನ್ ಕಿಲ್ಲರ್ ಮಾತ್ರೆಗಳು ಮಾತ್ರ ತಿಂತಾ ಇದ್ದೆ. ಜಾಸ್ತಿ ಪೇನ್ ಕಿಲ್ಲರ್ ತಿಂದು ನನ್ಗೆ ಜಾಸ್ತಿ ಆಗೋಯ್ತು. ಮನೇಲೂ ಬೈತಾರೆ, ಅಡಿಕ್ಷನ್ ಆಗ್ಬಿಟ್ಟೆ. ಅದಕ್ಕೋಸ್ಕರ ನಡೀರಿ, ನೀವು ಹಾಸ್ಪಿಟ್ಲಿಗೆ ಹೋಗಿಲ್ಲ, ನೀವು ಹಾಸ್ಪಿಟ್ಲಿಗೆ ಹೋಗಿರುತ್ತೆ ನಡೀರಿ ಅಂತ ಹೇಳ್ತಾನೆ ಇದ್ರು. ಇಲ್ಲ ಬೇಡ, ನಾನು ಇದನ್ನ ಮಾಡಿಸ್ಕೊತೀನಿ, ಅವು ಇವಾಗ್ಲೂ ಬರೋವಾಗ ಬೇಡ ಅಂತಂದು, ಇಲ್ಲ ನಾನು ಮಾಡಿಸ್ಕೊಂತೀನಿ, ನೋಡೋಣ, ನನ್ಗೆ ಬೆಟರ್ ಚೆನ್ನಾಗಿ ಗೊತ್ತಾಗ್ತೈತೆ, ನನ್ನ ಬಾಡಿಗೆ ಗೊತ್ತಾಗೈತೆ, ಅದಕ್ಕೋಸ್ಕರ ಬರೋಣ ಅಂತಂದು ಹೇಳ್ಬಿಟ್ಟು ಬಂದು ನಿಮ್ಮಿಂದ ಜಾಸ್ತಿ ಜನಕ್ಕೆ ಉಪಕಾರ ಆಗ್ತೈತೆ. ಎಲ್ಲಾರು ಬನ್ರಿ, ಎಲ್ಲರೂ ಯಾರಾದ್ರೂ ಸರಿನೇ, ಎಲ್ಲರೂ ಬನ್ರಿ, ಒಂದ್ಸಾರಿ ನೋಡ್ರಿ, ಗೊತ್ತಾಗ್ತೈತೆ. ಒಂದ್ಸಾರಿ ನೋಡೋಷ್ಟೊತ್ತಿಗೆ ಗೊತ್ತಾಗ್ತೈತೆ. ಹಾಸ್ಪಿಟ್ಲಿಗೆ ಹೋದ್ರೆ 10 ಲಕ್ಷ 5 ಲಕ್ಷ ಕಟ್ತಿರಲ್ಲ, ನಾವ್ ಇಲ್ಲೊಂದು 50,000 30,000 ಆಗಲಿ, ಇಲ್ಲ ಕಾಸಿಲ್ದಿರೋರ್ಗೂ ಅಷ್ಟು ಹೆಲ್ಪ್ ಮಾಡ್ತೀರಾ ನೀವು. ಮಾಡ್ರಿ, ಅದು ಪುಣ್ಯನೇ ಬರ್ಲಿ, ಮಾಡ್ಲಿ. ಆದ್ರೆ ಇದರಿಂದ ಉಪಕಾರ ಐತೆ. ಎಲ್ಲರಿಗೂ ಹೇಳೋದು ಅಷ್ಟೇ. ನನ್ನ ಮನೇಲಿ, ನನ್ನ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಆಗ್ಲಿ, ಎಲ್ಲರಿಗೂ ಹೇಳ್ತೀನಿ. ಸೂಪರ್ ಎಕ್ಸಲೆಂಟ್. ಆಕ್ಚುಲಿ ನಿಮ್ಮ ಮಂಡಿ ಇದು ಲೈಕ್ ಕಂಪ್ಲೀಟ್ ಬೋನ್ ಆ ಥರ ಇಲ್ಲ, ಇನ್ನು ಗ್ಯಾಪ್ ಇದೆ. ಇದು ಲಾಸ್ಟ್ ಇಯರ್ ನೋಡಿದಾಗ ಈಗ ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ನೀವು ಮತ್ತೆ 3 ತಿಂಗಳಾದ್ಮೇಲೆ ನಿಮ್ದು ಎಕ್ಸ್ರೇ ಮಾಡ್ತೀನಿ, 2 ಕಂಪೇರ್ ಮಾಡ್ತೀನಿ.
ಎರಡನ್ನ ಕಂಪೇರ್ ಮಾಡಿ ತೋರಿಸ್ತೀನಿ ಹೆಂಗಿದೆ ಅಂತ ನೀವು ನೋಡ್ತೀರಾ. ಆಮೇಲೆ ಇನ್ನು ಮಂಡಿ ಚಿಪ್ಪಗೂ ಬೋನ್ಗೂ ಇರೋ ಪಟಲ ಫಿಮರಲ್ ಜಾಯಿಂಟ್ ಕೂಡ ಅಷ್ಟೊಂದೇನು ಡಿಜನರೇಷನ್ ಆಗಿಲ್ಲ, ಕಾಂಟ್ರಾಮರ್ಶಿಪ್ ಪಟ್ಟಿಲ್ಲ. ನೀವು ಇವಾಗ ಒಂದು ವಿಸಿಟ್ 40 ಕಡಿಮೆ ಆಗಿದೆಯಲ್ಲ, ಇವತ್ತು ಇಂಜೆಕ್ಷನ್ ಹಾಕಿದ್ಮೇಲೆ ಒಂದು ಜೆಲ್ ಹಾಕಿದ್ವಿ ಲಾಸ್ಟ್ ಟೈಮು ಕೊಟ್ಟಿಲ್ಲ. ಓಕೆ, ಲಾಸ್ಟ್ ಟೈಮ್ ಇವತ್ತು ಜೆಲ್ ಇಂಜೆಕ್ಷನ್ ಕೊಡ್ತೀನಿ, ಆರಾಮಾಗ್ತೀರಾ. ಡೋಂಟ್ ವರಿ, ಆರಾಮ. ಟೂರ್ ಹೋಗ್ಬೇಕಂತಾರೆ, ಹೋಗ್ಬೋದು. ಖಂಡಿತವಾಗ್ಲೂ ಹೋಗಿ, ಖಂಡಿತವಾಗ್ಲೂ ಹೋಗಿ. ಟೂರ್ ಅಂದ್ರೆ ಎಲ್ಲಿ ಹೋಗ್ತಾ ಇದ್ದೀರಾ? ಹೋಗಿ ಬನ್ನಿ. ಖಂಡಿತವಾಗ್ಲೂ ಹೋಗಿ. ಅಲ್ಲಿ ಮೇನ್ಲಿ ನೀವು ಫುಡ್ಡಲ್ಲಿ ಅವಾಯ್ಡ್ ಮಾಡ್ಬೇಕಾಗಿರೋದು. ಹೌದಾ, ನೀವು ಲೈಕ್ ಕುಕ್ ಕರ್ಕೊಂಡು ಹೋಗ್ತಿದ್ದೀರಾ? ಓಕೆ. ಎಸ್, ಮೇನ್ಲಿ ಈ ಮೈದಾ ಐಟಮ್ಸ್ ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ ಅಷ್ಟೇ. ಆಮೇಲೆ ಮೆಟ್ಲೆತ್ತದಿಲ್ಲ ಜಾಸ್ತಿ ಮಾಡಕೋಬೇಡಿ. ಇನ್ನೊಂದು ಇಂಜೆಕ್ಷನ್ ಆಗೋವರೆಗೂ. ಆಮೇಲೆ ಅದೇ ಮೆಟ್ಲೆತ್ತದಿಲ್ಲ ಜಾಸ್ತಿ ಮಾಡ್ಬೋದು, ಬಟ್ ಇನ್ನೊಂದು ಇಂಜೆಕ್ಷನ್ ಆಗೋವರೆಗೂ ಒಂದು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ ಅಷ್ಟೇ. ಅಷ್ಟು ಬಿಟ್ರೆ ಅಲ್ಲ, ಹತ್ತದ ಟ್ರಿಪ್ ಹೋದಾಗ ಇದು ಮಾಡಿರಿ. ಒಂದು ಮಾತ್ರೆಗಳು ಕೊಟ್ಟಿರ್ತೀನಿ, ನಿಮಗೆ ನೋವು ಜಾಸ್ತಿ ಬಂದರೆ ಸದ್ಯಕ್ಕೆ ತಗೊಳ್ಳಿ, ಅಲ್ಲಿ ಟ್ರಿಪ್ಪಲ್ಲಿ ಇರುವಾಗ ತಗೊಳ್ಳಿ. ಏನು ಆರಾಮಾಗಿ ಟ್ರಿಪ್ ಮಾಡ್ಕೊಂಡು ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾನು ವಾಕಿಂಗು ಮಾಡ್ತಾ ಇದ್ದೀನಿ. ಮುಂದೆ ವಾಕ್ ಮಾಡ್ತಾ ಇರಲಿಲ್ಲ, ಈಗ ವಾಕ್ ಮಾಡ್ತಾರೆ. 1-2 ಕಿಲೋಮೀಟರ್ ವಾಕ್ ಮಾಡ್ತಾರೆ. ಯೂಟ್ಯೂಬ್ ಅಲ್ಲಿ ನಮ್ಮ ಮನೇಲಿ ಎಲ್ಲರೂ ಬೇಡ ಅಂದ್ರು, ನಾನು ಹೋಗ್ಲೇಬೇಕು ಅಂತ ಇದೆಲ್ಲ ತಗೊಂಡ್ಬಿಟ್ಟಿದೆ. 8.5 ಲಕ್ಷ ಹೇಳಿದ್ರು. ಕಾಸು ಬೇಡದ್ ಬಿಟ್ರೆ ನನಗೆ ಅದು ಬೇಕಿಲ್ಲ. ಆದ್ರೆ ಅದ್ ಮಾಡಿಸ್ಕೊಂಡ್ಮೇಲೆ ಏನು ಎಷ್ಟು ಕಷ್ಟ ಆಗ್ತೈತೆ, ಮುಂದೆ ಎಷ್ಟು ಕಷ್ಟ ಐತೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರನೇ ಈ ತರ ಏನನ್ನ ಇದೆ ಅಂತ ನೋಡ್ತಾ ಇರುವಾಗ ನೀವು ಕಾಣಿಸಿದ್ರಿ. ಡ್ಯಾಮೇಜ್ ಆಗಿಲ್ಲ ಕೆಲವರೆಲ್ಲ ನಿನ್ನೆ ಒಂದು ಯೂಟ್ಯೂಬ್ ಹಾಕಿದ್ರೆ ನಿನ್ನೆ ಸಾಯಂಕಾಲ ಇದು 74 ವರ್ಷ ಅಜ್ಜಿಗೆ ಫುಲ್ ಇಲ್ಲಿಂದ ಕಿಲೋಮೀಟರ್ ಅಷ್ಟೇ ಸಿವಿಯರ್ ಆಗಿದೆ. ಒಂದು ಪ್ರಾಬ್ಲಮ್ ಇಲ್ಲ, ಮತ್ತೆ ಏಜ್ ಇದೆ. ನಾನು ವಾಕಿಂಗ್ ಮಾಡ್ತಾ ಇದ್ದೀನಿ. ಬಸ್ಸಲ್ಲಿ ಹೋದ್ರೆ ಸ್ವಲ್ಪ ಹೊತ್ತಿಗೆ ಎಲ್ಲ ಕೂತ್ಕೊಂಡಿದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು, ನಡೆಯಕ್ಕಾಗ್ತಾ ಇರಲಿಲ್ಲ. ಇವಾಗ ನೀವು ಔಷಧಿ ತಗೊಂಡಿದ್ರಲ್ಲ, ನೆಕ್ಸ್ಟ್ ಡೇ ಇಂದನೇ ಸ್ಟಾರ್ಟ್ ಮಾಡಿ. ಎಷ್ಟು ತಿಂಗಳಾಯ್ತು ನೀವು ವಾಕಿಂಗ್ ಮಾಡೋದು ಸ್ಟಾರ್ಟ್? ಸರ್ ಈಗ ಅವರು ಸ್ಟಾರ್ಟ್ ಮಾಡಿ ಒಂದು 10 ಡೇಸ್ ಆಗಿದೆ ಅಷ್ಟೇ. ಅಲ್ಲ, ವಾಕಿಂಗ್ ಮುಂಚೆ ನೀವು ಎಷ್ಟಿದೆ? ಅವ್ರು ವಾಕ್ ಮಾಡಕ್ಕೆ ಬರ್ತಾ ಇಲ್ಲ ಸರ್. ಅವರು ಮಾಡ್ತಾನೆ ಇರ್ಲಿಲ್ಲ ಸರ್. ಕಷ್ಟ ಅನ್ಸೋದು, ವಾಕ್ ಮಾಡಕ್ ಆಗಲ್ಲ. ಒಂದು 10 ನಿಮಿಷ ಅಡಿಗೆ ಮನೆಗೆ ನಿಂತ್ಕೊಂಡ್ರೆ ಪಾತ್ರೆ ನಿಂತಿರ್ತಾನಲ್ಲ, ಮತ್ತೆ ಹಿಂಗೆ ಬೆಂಡ್ ಆಗ್ತಾ ಇರ್ಲಿಲ್ಲ, ತುಂಬಾ ನೋವು ಬರ್ತಾ ಇತ್ತು. ಮಲಗಿದ್ದಾಗ ಕಾಲು ಮಡ್ಚಕ್ ಆಗ್ತಾ ಇಲ್ಲ, ನೀಟಕ್ ಆಗ್ತಾ ಇಲ್ಲ, ತುಂಬಾ ಕಷ್ಟ ಆಗ್ತಿತ್ತು. ಇವಾಗ ಅದೆಲ್ಲ ಏನು ತಿಳಿತಾ ಇಲ್ಲ ನನಗೆ. ನಿಜವಾಗ್ಲೂ ನನಗೆ ನಾನು ಆಶ್ಚರ್ಯ ಆಗ್ತಾ ಇದೆ. ನಾನು ಅದಕ್ಕೋಸ್ಕರನೇ ಬರ್ತಾ ಇದ್ದೀನಿ. ಒಂಥರ ಬೆಲ್ಟ್ ತರ ಒಂದು ಕಿಟ್ ಇದೆಲ್ಲ ತುಂಬಾ ನೋಡ್ತಿದ್ದೆ, ಬೇರೆ ಬೇರೆ ಹಾಸ್ಪಿಟಲ್ ಎಲ್ಲ ತುಂಬಾ ನೋಡಿದೆ. ಎಲ್ಲಾ ಕಡೆ ನೋಡಿದೆ ಬೆಲ್ಟು, ಇಲ್ಲಿಂದ ಇಲ್ಲಿ ತನಕ ಹಾಕೊಂಡು ಬೆಲ್ಟ್ ಅದನ್ನು ಹಾಕೊಂಡು ನೋಡಿದೆ, ಯಾವ್ದು ಯೂಸ್ ಆಗಿಲ್ಲ. ಇದು ಮಾತ್ರ ನಿನ್ನ ಮಾತ್ರ ಅದೇ ನಾನು ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಇದು ಚೆನ್ನಾಗಿ ಯೂಸ್ ಆಗೈತೆ, ಹೋಗಿ ಅಂತ ಚಪಾತಿ ಡೈಲಿ ನಮ್ಮನೆ ಚಪಾತಿ ಮಾಡ್ತಾರೆ. ಅದು ನಾನು ಚಪಾತಿ ತಿಂತಾ ಇರಲಿಲ್ಲ, ಇವಾಗ ಮಾತ್ರ ಈ ಚಪಾತಿ ಕೊಡ್ತೀನಿ. ಶುಗರು ಸ್ವಲ್ಪ 200 ಮೇಲೆ ಹೋಗಿದೆ. ಒಂಚೂರು ಇವತ್ತು ಡೇಟ್ ಹೇಳ್ಕೊಡ್ತೀನಿ, ಅದೇ ಥರ ಫಾಲೋ ಮಾಡಿ. ಶುಗರು ನಾರ್ಮಲ್ ಬರುತ್ತೆ, 214 ಹೋಗಿದೆ. ಮತ್ತು ಸ್ವಲ್ಪ ಮಂಡಿ ಒಳಗಡೆ ಊತ ಇದೆ ಅಂತ ಬಂದಿದೆ. ಇನ್ಫ್ಲಮೇಷನ್ ಅಲ್ಲ, ಇಲ್ಲಿ ಬ್ಲಡ್ ರಿಪೋರ್ಟಲ್ಲಿ 1 ಇರಬೇಕು, 11 ಇದೆ. ಊತದ ಅಂಶ ಅದು ಸರಿಯಾಗುತ್ತೆ. ಸರ್ ಇಲ್ಲಿ ಒಂದು ಸ್ವಲ್ಪ ಇದೆ ಸರ್, ಇದೇನು ಒಂದು ಸ್ವಲ್ಪ ಒಂಥರ ಜುವ ಅಂತ ಇದೆ. ಮುಟ್ನಿತ್ತು ಎಷ್ಟು ವರ್ಷ ಆಯ್ತು ಸರ್? 1.5 ವರ್ಷ ಆಗಿದೆ. 2 ಇಯರ್ಸ್ ಅನ್ಕೊಂಡಿದ್ದೀನಿ. ಎಲ್ಲರೂ ಒಂದು ಕರ್ಕೊಂಬರೋಣ ಅನ್ಕೊಂಡೆ. ತಪ್ಪ ಇರೋದಕ್ಕೆ ಸಂಬಂಧನೇ ಇಲ್ಲ. ಕೆಲವು ಮೊನ್ನೆ ದಜ್ಜೆ ಬಂದಿತ್ತು, ಅವಜ್ಜಿ 120 kg ಇದೆ. 120 kg ಅವಜ್ಜಿಗೆ ಬಂದ ಇಲ್ಲಿ ಏನು ನೋವು ಬರ್ತಿತ್ತು, ಮಂಡಿ ನೋವು ಇಲ್ಲ, ಸೊಂಟ ನೋವು ಇಲ್ಲ. ವೆಯ್ಟಿಗೆ ಹೆಂಗೆ ಸಂಬಂಧಪಟ್ಟಿದೆ. ಕೆಲವರು 60 kg ಇರ್ತಾರೆ, ಫುಲ್ ಮಂಡಿ ನೋವಿದೆ ಅಲ್ವಾ? ಸೊ 60 kg ಇರೋರಿಗೆ ಮಂಡಿ ನೋವಿದೆ, 120 kg ಇದ್ರಿಗೆ ಮಂಡಿ ನೋವಿಲ್ಲ. ಸೊ ವೆಯ್ಟಿಗೆ ಸಂಬಂಧಪಟ್ಟಿಲ್ವಲ್ಲ ಅಂತ ನಾವೇ ವೈಜ್ಞಾನಿಕ ವಿಶ್ಲೇಷಣೆ ಮಾಡಿದ್ರೆ, ವೈಜ್ಞಾನಿಕವಾಗಿ ನಾವು ಥಿಂಕ್ ಮಾಡಿದ್ರೆ, ಪ್ರತಿಯೊಬ್ಬ ಮನುಷ್ಯನು ನಾರ್ಮಲ್ ಯೋಚನೆ ಮಾಡಿ ಇದರಿಂದ ಸಂಬಂಧಪಟ್ಟಿದೆಯಾ ಅಂತ. ಅದನ್ನು ಸಂಬಂಧ ಇಲ್ಲ. ಬೋನ್ಸ್ ಗಟ್ಟಿ ಇತ್ತು ಅಂದರೆ ಅದು ನೋವು ಬರುತ್ತೆ. ಕೆಲವರಿಗೆ 60 kg ವೆಯ್ಟ್ ತಡೆಯೋಕ್ಕೂ ಆಗಲ್ಲ, ಮೂಳೆಗೆ ಅಷ್ಟು ವೀಕ್ ಇರುತ್ತೆ. ಆ ಅಜ್ಜಿಗೆ ಬೋನ್ಸ್ ಎಷ್ಟು ಗಟ್ಟಿ ಇತ್ತು ಅಂದರೆ 120 kg ಇದ್ರೂ ಬೋನ್ ಗಟ್ಟಿ ಇದೆ, ನೋವೇ ಬಂದಿಲ್ಲ. ಸೊ ದಪ್ಪ ಇರೋದಕ್ಕೆ ಸಂಬಂಧ ಇಲ್ಲ. ಬೋನ್ಸ್ ಗಟ್ಟಿ ಮಾಡ್ಕೋಬೇಕು, ಹಾರ್ಮೋನ್ ಮೇಲೆ ಕರೆಕ್ಷನ್ ಮಾಡ್ಕೋಬೇಕು. ನೋಡಿ, ಇನ್ಸುಲಿನ್ ಎಲ್ಲ ಜಾಸ್ತಿ ಇದೆ, ಇದನ್ನೆಲ್ಲ ಸರಿ ಮಾಡ್ಕೊಳ್ಳೋಣ. ನಿಮ್ಮ ಬಾಡಿ ಇಡೀ ಫುಲ್ ಬಾಡಿನೇ ಚೆನ್ನಾಗುತ್ತೆ, ಶರೀರನೇ ಚೆನ್ನಾಗುತ್ತೆ. ಬರೀ ಮಂಡಿ ಅಷ್ಟೇ ಅಲ್ಲ, ಎಲ್ಲನೂ ಚೆನ್ನಾಗುತ್ತೆ. ನಿಮ್ಗೆ ನಿದ್ದೆ ಚೆನ್ನಾಗಿ ಬರುತ್ತೆ, ಆಮೇಲೆ ಆರಾಮಾಗಿ ಫುಲ್ ಆಕ್ಟಿವ್ ಆಗ್ತೀರಾ. ಬೆಳಗ್ಗೆ ಎದ್ದ ಕರೆಕ್ಟ್ ಟೈಮ್ ಎಚ್ಚರ ಆಗುತ್ತೆ. ನೋಡಿ, ನಡೀತೀರಾ, ಇದು ಎಲ್ಲ ಓವರ್ ಆಲ್ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಆಗುತ್ತೆ.
ನಮ್ದು ಇದೆಲ್ಲದನ್ನೂ ಸರಿ ಮಾಡೋದ್ರ ಮುಖಾಂತರ ಕಾಯಿಲೆ ವಾಸಿ ಮಾಡ್ತಕ್ಕಂಥ ನಮ್ದು ಮೆಥಡ್. ವೆಯ್ಟ್ ರೆಡ್ಯೂಸ್ ಮಾಡೋದು ವೆಯ್ಟ್ ಅದಕ್ಕೆ ಸಂಬಂಧ ಇಲ್ಲ, ಸಂಬಂಧ ಇಲ್ಲ. ವೆಯ್ಟ್ ಅದಕ್ಕೆ ಸಂಬಂಧ ಇಲ್ಲ. ಇನ್ಸುಲಿನ್ ನಾರ್ಮಲ್ ಇದೆ, ಅದು ಕಮ್ಮಿ ಮಾಡಿ. ಇನ್ಸುಲಿನ್ ನಾರ್ಮಲ್ ಈಗ ಎಕ್ಸಾಂಪಲ್ಲು ಸುಮೋ ರೆಜ್ಲೆಸ್ ಅಂತ ಇರ್ತಾರೆ. ಸುಮೋ ರೆಜ್ಲೆಸ್ ಅಂತ ಜಪಾನಲ್ಲಿ 250 kg 300 kg ತಪ್ಪ ಇರ್ತಾರೆ, ನೋಡಿರ್ತಾರೆ ನೀವು. ಹೌದು ಸರ್. ತಪ್ಪ ಇರ್ತಾರೆ ಅವ್ರಿಗೆ ಬಂದು ಸಬ್ಕ್ಯೂಟ್ ಫ್ಯಾಟ್, ಅವ್ರಿಗೆ ಮಂಡಿ ನೋವು ಸಣ್ಣ ನೋವು ಇಲ್ವೇ ಇಲ್ಲ, ಅವ್ರಿಗೆ ಫ್ಯಾಟಿ ಲಿವರ್ ಇರೋದಿಲ್ಲ. ವಿಸರಲ್ ಫ್ಯಾಟ್ ಬರಬಾರ್ದು, ಅಂದ್ರೆ ರಕ್ತನಾಳದೊಳಗಡೆ ಫ್ಯಾಟ್ ಡೆಪಾಸಿಟ್ ಆಗಬಾರ್ದು. ಕೆಲವರು ಸಣ್ಣಕ್ಕೆ ಇರ್ತಾರೆ, ಒಂದು 50-60 kg ಇರ್ತಾರೆ, ಅವ್ರಿಗೆ BP ಇರುತ್ತೆ, ಆಟಲ್ ಬ್ಲಾಕ್ ಇರುತ್ತೆ, ಹಂಗಿರೋದು. ಕೆಲವರು ಈಗ 6 ಸ್ಟೆಂಟ್ಸ್ ಹಾಕಿರೋದು. ಹೌದಾ?